ವಾವ್. ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ 2024 KTM ಡ್ಯೂಕ್ 200 BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD 2B ಜೊತೆ ಈ ಒಂದು ಬೈಕ್ ಬರುತ್ತೆ. ಇಂಡಿಯಾದಲ್ಲಿ KTM ಡ್ಯೂಕ್ 200 ಬೈಕ್ 2012 ಅಲ್ಲಿ ಲಾಂಚ್ ಆಯಿತು. ಅವಾಗ ಏನ್ ಕ್ರೇಜ್ ಶುರುವಾಗಿತ್ತು, ಈಗಲೂ ಅದೇ ಕ್ರೇಜ್ ಮೇಂಟೈನ್ ಆಗಿದೆ. ಇನಿಷಿಯಲಿ ಇಂಡಿಯಾದಲ್ಲಿ ಡ್ಯೂಕ್ 200 ಬೈಕ್ ಇತ್ತಲ್ಲ, ಆ ಒಂದು ಬೈಕ್ ನ ಇಂಜಿನ್ ಪರ್ಫಾರ್ಮೆನ್ಸ್, ರೈಡಿಂಗ್ ಡೈನಾಮಿಕ್ಸ್, ಲುಕ್ಸ್ ಈಗ ಕೂಡ ಯಾವೊಂದು ಬೈಕ್ ಬೀಟ್ ಮಾಡೋಕ್ಕಾಗಲ್ಲ. ಹಲವಾರು ಎಮಿಷನ್ ನಾರ್ಮ್ಸ್ ಬಂತು, ಲುಕ್ ಚೇಂಜ್ ಆಯ್ತು, ಆದ್ರೂ ಈ ಒಂದು ಬೈಕ್ ನ ಕ್ರೇಜ್ ಈಗ ಕೂಡ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಬ್ರ್ಯಾಂಡಿಗೆ ಇರೋ ಬೆಲೆ ಯಾವತ್ತೂ ಇದ್ದೇ ಇರುತ್ತೆ. ಯಮಹಾ MT-15 ಬೈಕ್ ನ ಲುಕ್ಸ್ ಡಿಸೈನ್ ಡ್ಯೂಕ್ 200 ತರಾನೇ ಮಾಡಿದ್ದಾರೆ. ಮತ್ತೆ NS 200 ಬೈಕ್ ಈ ಒಂದು ಬೈಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿ ಬಿಟ್ಟಿದ್ದಾರೆ ಬಜಾಜ್ ಅವರೇ. 2024 ಮಾಡೆಲ್ ನಲ್ಲಿ 2 ಕಲರ್ ಇತ್ತು, ಅದನ್ನ ತೆಗ್ಬಿಟ್ಟು ಈಗ ಹೊಸ ಕಲರ್ ಹಾಕಿದ್ದಾರೆ. ಟ್ಯಾಂಕ್ ನ ಕಲರ್ ಮತ್ತೆ ಸೈಡ್ ಪ್ಯಾನಲ್ ನ ಸ್ಟಿಕ್ಕರ್ ಸ್ಟ್ರೈಕಿಂಗ್ ಆಗಿ ಕಾಣಿಸುತ್ತೆ. ಈಗ ಆಪ್ಷನ್ಸ್ ಇದ್ರೂ ಯಾಕೆ ಈ ಒಂದು ಬೈಕ್ ನೇ ತಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ರಿವ್ಯೂ. ಆಕ್ಚುಲಿ ಡ್ಯೂಕ್ 200 ಬೈಕ್ ನ 10th ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನೋಡಿರ್ತೀರ, PUC ಅಲ್ಲಿ ಓಡಿಸಿ ಫೀಲ್ ನ ತಗೊಂಡಿರ್ತೀರ. ಬೈಕ್ ನ ಪರ್ಫಾರ್ಮೆನ್ಸ್, ಲುಕ್ಸ್ ಎಲ್ಲ ಸಖತ್ ಇಷ್ಟ ಆಗಿರುತ್ತೆ. ಡಿಗ್ರಿಗೆ ಬಂದಾಗ ನಿಮ್ಮ ತಂದೆ ತಾಯಿನ ಕೇಳ್ತೀರಾ, ಅಪ್ಪ ಅಮ್ಮ ನನಗೆ ಡ್ಯೂಕ್ 200 ಬೈಕ್ ಕೊಡಿಸಿ ಅಂತ. ಅವಾಗ ನಿಮ್ಮ ತಂದೆ ತಾಯಿ ಏನು ಹೇಳ್ತಾರಂದ್ರೆ, ನೀನೇ ದುಡಿದ್ಬಿಟ್ಟು ಈ ಒಂದು ಬೈಕ್ ತಗೊಳಪ್ಪ ಅಂತ ಹೇಳ್ತಾರೆ. ಈ ಒಂದು ಡೈಲಾಗು ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಸ್ಟೋರಿಯಲ್ಲೂ ಇದ್ದೇ ಇರುತ್ತೆ. ದುಡಿಯಕ್ಕೆ ಬಂದಾಗ EMI ಎಲಿಜಿಬಿಲಿಟಿನ ಕ್ರೈಟೀರಿಯಾ ಇರುತ್ತಲ್ಲ, ಅದನ್ನ ದಾಟ್ಕೊಂಡು ಈ ಒಂದು ಬೈಕ್ನ ತಗೊಳ್ಬೇಕೋ ತಗೊಳ್ಬಾರ್ದ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಲ್ಲ, ಅವರಿಗೆ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ. ನಿಮಗೆ ಡ್ಯೂಕ್ 200 ಬೈಕ್ ಇಷ್ಟ ಇದ್ರೆ ಯಾರ ಮಾತು ಕೇಳಬೇಡಿ, ಕಣ್ಣು ಮುಚ್ಕೊಂಡು ಈ ಒಂದು ಬೈಕ್ ನ ಆರಾಮಾಗಿ ತಗೊಳ್ಬಹುದು. ಹುಡುಗಿರಿಗೆ ಗೊತ್ತಿರೋದೇ ಎರಡೇ ಬ್ರ್ಯಾಂಡು, ಒಂದು ರಾಯಲ್ ಎನ್ಫೀಲ್ಡ್, ಇನ್ನೊಂದು KTM. ಇವೆರಡು ಬೈಕ್ ನ ಇಟ್ರೆ ಪಕ್ಕ ಹೇಳ್ತೀನಿ, ಹುಡುಗ, ತಾತ, ಅಜ್ಜಿ, ಅಂಕಲ್, ಆಂಟಿ ಎಲ್ಲ ಒಂದ್ಸಲಿ ಹಿಂದೆ ತಿರುಗಿ ನೋಡ್ತಾರೆ. ಅಂತ ಬ್ರ್ಯಾಂಡ್ ವ್ಯಾಲ್ಯೂ KTM ಮತ್ತೆ ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಇದೆ. ಡ್ಯೂಕ್ 200 ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಜೊತೆ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ 10 ವರ್ಷದಿಂದ 12 ವರ್ಷದಿಂದ ಸೇಮ್ ಸ್ಪೀಡೋಮೀಟರ್ ಇದೆ. ಇಂಜಿನ್ ನ ಹೀಟ್ ಎಷ್ಟಿದೆ ಅಂತ ತೋರಿಸ್ತಾರೆ. ಫ್ಯೂಯಲ್ ಗೇಜ್ ಇದೆ, RPM ಮೀಟರ್, ಓಡೋಮೀಟರ್, ಸ್ಪೀಡೋಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಎಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಅಂಡ್ ಇದರೊಳಗೆ ಸೂಪರ್ ಮೋಟೋ ABS ಇದೆ. ಸೂಪರ್ ಮೋಟೋ ABS ಅಂದ್ರೆ ರೇರ್ ವೀಲ್ ನ ABS ನ ಆಫ್ ಮಾಡೋದು, ವೀಲ್ ಸ್ಪಿನ್ ಮಾಡಕ್ಕೆ ಗುರು. ಡ್ಯೂಕ್ 200 ಸ್ಪೀಡೋಮೀಟರ್ ಯಾವಾಗ ಚೇಂಜ್ ಮಾಡ್ತಿರೋ 10 ವರ್ಷದಿಂದ ಸೇಮ್ ಸ್ಪೀಡೋಮೀಟರ್ ಇದೆ. ಅಂಡ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬರುತ್ತೆ, ಟ್ರಾವೆಲಿಂಗ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಡ್ಯೂಕ್ 200 ಬೈಕಿಗೆ ಫ್ಯಾನ್ ಬಾಯ್. ಯಾಕಂದ್ರೆ 2012 ಅಲ್ಲಿ ಈ ಒಂದು ಬೈಕ್ ಲಾಂಚ್ ಆದಾಗ ಈ ಬೈಕ್ ನ ಫ್ರಂಟ್ ಸಸ್ಪೆನ್ಷನ್ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರ್ತಿತ್ತು. ಅವಾಗ ಯಾವ ಬ್ರ್ಯಾಂಡ್ ಅಂತ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. WP Apex USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರ್ತಿದೆ. ಅವಾಗಿಂದನೂ USD ಸಸ್ಪೆನ್ಷನ್ ಗುರು, ಈಗನೂ USD ಸಸ್ಪೆನ್ಷನ್. ಬ್ರ್ಯಾಂಡ್ ವ್ಯಾಲ್ಯೂ ಹಂಗೆ ಮೇಂಟೈನ್ ಆಗಿದೆ. ಅದಕ್ಕೋಸ್ಕರ ಆದರೂ ಈ ಬೈಕ್ನ ತಗೊಳ್ಬೇಕು. ಬ್ಯಾಕ್ ಸೈಡ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್, ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬೋದು. ಫ್ರಂಟ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ನ ವೀಲ್ನ ಡ್ರೈವ್ ಬಂದು ಚೈನ್ ಟೈರ್, ಸಿಂಗರ್ ಆರ್ಮ್ನೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಫುಟ್ ಪೆಕ್ಸ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಮೇನ್ಲಿ ಹೇಳ್ಬೇಕು ಅಂದರೆ ಈ ಒಂದು ಫ್ರೇಮು ಸಖತ್ತಾಗಿದೆ. ಅಂದರೆ ಫುಲ್ ಕಮಿಟೆಡ್ ಆಗಿರುತ್ತೆ, ವಿಂಡ್ ಬ್ಲಾಸ್ಟ್ ಆಗುತ್ತೆ, ಎಲ್ಲ ಇರುತ್ತೆ. ಬಟ್ ಓಡಿಸ್ಬೇಕಾದ್ರೆ ಒಂದು ಮಜಾ ಕೊಡುತ್ತೆ ಈ ಒಂದು ಬೈಕು. ಸೇಫ್ಟಿ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನೆಲ್ ABS ಜೊತೆ ಈ ಒಂದು ಬೈಕ್ ಬರುತ್ತೆ. ಫ್ರೇಮ್ ನ ಟೈಪ್ ಬಂದು ಸ್ಪ್ಲಿಟ್ ಟೆರ್ಲಿಸ್ ಫ್ರೇಮ್ ಬರುತ್ತೆ. ಹ್ಯಾಂಡಲ್ ಗ್ರಬ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಡ್ಯೂಕ್ 200 ಬೈಕ್ ಅಲ್ಲಿ ಒಂದು ಮೇಜರ್ ಬೆನಿಫಿಟ್ ಇದೆ. ಏನಪ್ಪಾ ಅಂದ್ರೆ ಇದರಲ್ಲಿ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನ ಹಾಕೊಂಡು ಹೋಗ್ಬೋದು. NS 200 ನಲ್ಲಿ ಫೈಬರ್ ಬಾಡಿ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನ ಹಾಕಕ್ ಆಗಲ್ಲ. ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಡ್ಯೂಕ್ 200 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಇಂಜಿನ್ ಸಿಲಿಂಡರ್ ಹೆಡ್ ಇರುತ್ತಲ್ಲ, ಜಸ್ಟ್ ಲೈಕ್ ಯಾವ ತರ ಡಿಸೈನ್ ಮಾಡಿರ್ತಾರೆ ಅಂದ್ರೆ 1290 ಡ್ಯೂಕ್ ಅಲ್ಲಿ ಯಾವ ತರ ಡಿಸೈನ್ ಮಾಡಿರ್ತಾರೋ ಅದೇ ತರ ಡ್ಯೂಕ್ 200 ಬೈಕ್ ನ ಇಂಜಿನ್ ಸಿಲಿಂಡರ್ ನ ಡಿಸೈನ್ ಮಾಡಿರ್ತಾರೆ. ಇಂಜಿನ್ ನ ಡಿಸ್ಪ್ಲೇಸ್ಮೆಂಟ್ 199cc ಬರುತ್ತೆ. ಇಂಜಿನ್ ನ ಟೈಪ್ ಬಂದು ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DOHC ಸೆಟಪ್ ಬರುತ್ತೆ. FI ಇಂಜಿನ್ ವಿತ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ಜೊತೆ ಬರುತ್ತೆ. ಈ ಒಂದು ಇಂಜಿನ್ ಮ್ಯಾಕ್ಸಿಮಮ್ ಪವರ್ 25 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 19.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 8000 RPM. 6-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಂಡ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಬಂದು ಬೋಸ್ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಬರುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ರಿಲ್ಯಾಕ್ಸ್ ಆಗಿ ರಿಲಯಬಲ್ ಆಗಿ ಲಾಂಗ್ ಡ್ರೈವ್ ಎಲ್ಲ ತಗೊಂಡೋಗ್ಬೋದು ಈ ಒಂದು ಬೈಕ್ ನ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 13 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 35 to 40 ಕೊಡುತ್ತೆ. ಸರ್ವಿಸ್ ಕಾಸ್ಟ್ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2000 ಇಂದ 3000 ರೂಪಾಯಿ ಬೀಳ್ಬೋದು. ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ನೀವು ಗಾಡಿನ ಯಾವ ತರ ಮೇಂಟೈನ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು. 2 ಲೆವೆಲ್ ಸೀಟಿಂಗ್ ಬರುತ್ತೆ. ಕೀ ಆನ್ ಮಾಡಿದಾಗ ಹ್ಯಾಂಡಲ್ ಬಾರ್ ನಲ್ಲಿ ಲೈಟ್ ಗ್ಲೋ ಆಗುತ್ತೆ. ಕ್ರಾಶ್ ಗಾರ್ಡ್ ನ
ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಈ ಒಂದು ಬೈಕ್ ಅಲ್ಲಿ ಅಂಡರ್ ಬೆಲಿನೇ ಬರುತ್ತೆ. 10 ವರ್ಷದಿಂದ 12 ವರ್ಷದಿಂದನೂ ಅಂಡರ್ ಬೆಲಿ ಎಕ್ಸಾಸ್ಟ್ ಅಂಡ್ ಇಂಜಿನ್ಗೂ ಮತ್ತೆ ಸೈಲೆನ್ಸರ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಅಂಡ್ ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ NS 200 ತಗೊಳ್ಬೇಕಾ ಅಥವಾ ಡ್ಯೂಕ್ 200 ತಗೊಳ್ಬೇಕಾ ಅಂತ ಹೇಳಿದ್ರೆ ನಾನು ಹೇಳೋದೇನಂದ್ರೆ NS 200 ತಗೊಳ್ಳಿ ಅಂತ ಹೇಳ್ತೀನಿ. ಆದ್ರೆ ನಿಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಬೇಕಂದ್ರೆ ಡ್ಯೂಕ್ 200 ಗೆ ಬರಬೇಕು. ಅಂಡ್ ಈ ಒಂದು ಗಾಡಿನ ಯಾರು ಬೇಕಾದ್ರೂ ತಗೊಳ್ಬಹುದು, ಹುಡುಗಿ ಯಾರು ಬೇಕಾದ್ರೂ ತಗೊಂಡು ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಇನಿಷಿಯಲ್ ಡ್ಯೂಕ್ 200 ಬೈಕ್ ನ ಅಂದ್ರೆ BS3 BS4 ಇಂಜಿನ್ ಪರ್ಫಾರ್ಮೆನ್ಸ್ ಇತ್ತಲ್ಲ, ಆ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಬೈಕ್ ಅಲ್ಲಿ ಸಿಕ್ತಿಲ್ಲ. ಆದ್ರೂ KTM ಬೈಕ್ಸ್ ಅಂದ್ರೆ ಸಖತ್ ಇಷ್ಟ. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ KTM ಡ್ಯೂಕ್ 200 LED ಲೈಟ್ ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಎ ರೈಡ್. ಈ ಒಂದು ಬೈಕು ಎಲ್ಲರಿಗೂ ಇಷ್ಟ, ನನಗಂತೂ ಸಖತ್ ಇಷ್ಟ. ಲೆಟ್ಸ್ ಗೋ. ವಾವ್, upright sitting posture bro. Oh, ಸಖತ್ ಬ್ರೇಕಿಂಗ್ ಗುರು. ಇದರೊಳಗೆ ಸೂಪರ್ ಮೋಟೋ ABS ಇದೆ, ಡ್ಯುಯಲ್ ಚಾನಲ್ ABS ಆ್ಯಂಡ್ LED ಲೈಟ್. ಸೀಟಿಂಗ್ ಪೋಸ್ಚರು ಅಪ್ರೈಟ್ ಆಗಿದೆ. ಒಂದು ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಅಂತ ಹೇಳ್ಬೋದು. ಲೈಕ್ ಅಪಾಚಿ RTR 310 ಮತ್ತು TVS ಅಪಾಚಿ RTR 200 4V ಬೈಕ್ ಥರನೇ ಫೀಲ್ ಕೊಡುತ್ತೆ ಸೀಟಿಂಗ್ ಪೋಸ್ಚರು. ಫುಟ್ ಪ್ಯಾಕ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ. ಟೈಸು ಟ್ಯಾಂಕಿಗೆ ಕ್ಲೀನಾಗಿ ಅಗ್ಗಾಗಿದೆ, ಬಟ್ ಒಂಚೂರು ಮುಂದೆ ಕೂತ್ಕೊಳ್ಬೇಕು. ಸೀಟಿಂಗ್ ರೂಮ್ ಚೆನ್ನಾಗಿದೆ. ಸೌಂಡಿಂಗ್ ಅಲ್ಟಿಮೇಟ್. ಈ ಲೈಟ್ಸ್ ಗ್ಲೋ ಆಗ್ತಿದೆಯಲ್ಲ, ಸಕ್ಕತ್ತಾಗಿದೆ. ಹ್ಯಾಂಡ್ಲಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಕಟ್ಟಿಂಗ್ಸ್ ಎಲ್ಲ ತಾಣ್ಬೋದು. ಸಸ್ಪೆನ್ಷನ್ ಸ್ಮೂತ್ ಆಗಿದೆ. ಗೇರ್ ಅಂತೂ ಸ್ಲಿಕ್ ಆಗಿ ಚೇಂಜ್ ಆಗುತ್ತೆ. ಈ ಥರ ಕಂಟ್ರೋಲಿಂಗ್ ಎಲ್ಲ ಹೆವಿಯಾಗಿದೆ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು. ವಾವ್, ಸ್ಟೇಬಲ್ ಆಗಿದೆ. ಡೌನ್ ಶಿಫ್ಟ್ ಮಾಡಿದ್ರೆ ಇರುತ್ತೆ. ವಾವ್ ವಾವ್ ವಾವ್, ಹಲ್ಗಿ ನಾ ಅಜ್ಜಿ. ಈ ಒಂದು ಬೈಕ್ನ ಕಾರಲ್ಲಿ ಯಾವ ಕಾರಿಗೆ ಕಂಪೇರ್ ಮಾಡ್ತೀನಿ ಅಂದರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಪೇರ್ ಮಾಡ್ತೀನಿ. ಈ ಒಂದು ಬೈಕ್ನ ಅಷ್ಟು ಕಾಂಪ್ಯಾಕ್ಟ್ ಆಗಿದೆ, ಅಷ್ಟು ಪವರ್ಫುಲ್ ಆಗಿದೆ. ಸೊ ಕಾರಿಗೆ ಬಂದಾಗ ವೋಲ್ಕ್ಸ್ವ್ಯಾಗನ್ ಪೋಲೋ, ಬೈಕಿಗೆ ಬಂದಾಗ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡ್ಯೂಕ್ 200. ಥ್ರಾಟಲ್ ರೆಸ್ಪಾನ್ಸ್ ಅಂತೂ ಹೆವಿಯಾಗಿದೆ. ಏಮ್ ಟು ಬಿ ಕ್ಯಾಚ್ ಹಂಗಿದೆ. ಕಿಂಗ್ ಫಿಶರ್ ಬರ್ತಾರ. ವಾವ್, ಆರಾಮಾಗಿ ಟ್ಯಾಕಲ್ ಮಾಡಿಕೊಂಡು ರೈಡಿಂಗ್ ಲೈನ್ ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು ಈ ಒಂದು ಗಾಡಿನ. ಆರಾಮಾಗಿ ಕಾಲೇಜು ಆಫೀಸ್ಗೆಲ್ಲ ತಗೊಂಡೋಗ್ಬೋದು. ಐ ಥಿಂಕ್ 18 ಏಜ್ ಆದಮೇಲೆ ಈ ಒಂದು ಬೈಕ್ನ ತೊಗೊಳ್ಬೋದು ಆರಾಮಾಗಿ. ಅಂಟಿಲ್ 60 ಏಜ್ ತನಕ ಇರೋರು
ಆ ಟೈಮಲ್ಲೂ ಗಾಡಿ ಓಡಿಸೋರು ಈ ಒಂದು ಬೈಕ್ನ ತಗೊಳ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಸ್ಪೋರ್ಟ್ಸ್ ಗಾಡಿ, ಪಕ್ಕಾ ಸ್ಪೋರ್ಟ್ಸ್ ಗಾಡಿ. ಒಂದು 200cc ಅಲ್ಲಿ ಈ ಥರ ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ಓಡಿಸ್ಬೋದು. ಬಟ್ ರೈಡಿಂಗ್ ಲೈನು ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ಈ ಥರ ಎಲ್ಲ ಓಡಿಸ್ಬೋದು ಆರಾಮಾಗಿ. ಕಂಟ್ರೋಲಿಂಗ್ ಅಂತೂ ಹೆವಿ ಆಗಿದೆ ಗುರು. ಎಲ್ಲರಿಗೂ ಒಂದು ಯೋಚನೆ ಓಡ್ತಿರುತ್ತೆ, ಗುರು NS 200 ತೊಗೊಳೋಣ ಅಥವಾ ಡ್ಯೂಕ್ 200 ತೊಗೊಳೋಣ ಅಂತ. NS 200 ಈಸ್ ಲೈಕ್ ಅದರಲ್ಲಿ ಇನಿಷಿಯಲ್ ಆಕ್ಸಿಲರೇಷನ್ ಕಮ್ಮಿ, ಬಟ್ ಡ್ಯೂಕ್ 200 ಅಲ್ಲಿ ಇನಿಷಿಯಲ್ ಆಕ್ಸಿಲರೇಷನ್ ತುಂಬಾ ಹೆವಿ. ನೋಡಿದೆ, ಸೆಕೆಂಡ್ ಗೇರಿಗೆ ಹಾಕ್ತೀನಿ, ಫಸ್ಟ್ ಗೇರ್ ಇದು ಹೆವಿಯಾಗಿದೆ. ಬಟ್ NS 200 ಅಲ್ಲಿ ಅದು ಆ ಥರ ಇಲ್ಲ, ಯಾಕಂದರೆ ಅದರಲ್ಲಿ ಟ್ರಿಪಲ್ ಸ್ಪಾರ್ಕ್ ಬರುತ್ತೆ. ಆ್ಯಂಡ್ ಈ ಒಂದು ಗಾಡಿನ ಆ ಥರ ಟ್ಯೂನ್ ಮಾಡಿಲ್ಲ, ಬಟ್ ಅದೇ ಒಂದು ಇಂಜಿನ ಸ್ಪೆಸಿಫಿಕೇಶನ್ ಬರುತ್ತೆ.